ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಂದಿವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಆಧ್ಯಾತ್ಮಿಕ ಚಿಂತಕ ಹಾಗೂ ಪುರೋಹಿತ ಹಾಗೂ ಜ್ಯೋತಿಷ್ಯನಾಗಿರ್ತಕ್ಕಂಥ ನಾನು ಡಾಕ್ಟರ್ ಶ್ರೀನಿವಾಸ್ ಗುರೂಜಿ. ವಿಶೇಷವಾಗಿ ಮನುಷ್ಯನಿಗೆ ಆಚಾರ ವಿಚಾರ ಬಹಳ ಮುಖ್ಯ. ಏನಿದು ಆಚಾರ ಮತ್ತು ವಿಚಾರ? ಆಚಾರ ಅಂತಕ್ಕಂಥದ್ದು ಶಾಸ್ತ್ರ ಹೇಳಿರ್ತಕ್ಕಂಥ ವಿಚಾರಗಳನ್ನು ತಿಳಿದು ವಿಚಾರ ಮಾಡಿ ನಾವು ಮನನ ಮಾಡಿ ಅದನ್ನು ನಡ್ಕೊಳ್ಳೋವಂಥದ್ದು ಅದನ್ನು ಆಚಾರ ವಿಚಾರ ಅಂತಕ್ಕಂಥದ್ದು. ಯಾಕಂದರೆ ನಮ್ಮ ಸನಾತನ ಧರ್ಮ ಅದ್ಭುತವಾಗಿರ್ತಕ್ಕಂಥ ಧರ್ಮ. ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಮಗೆ ಕೈ ತುತ್ತು ಮಾಡಿ ಕೈನಲ್ಲಿ ಇಟ್ಟಿರ್ತಕ್ಕಂಥದ್ದು ಸನಾತನ ಧರ್ಮ. ಎಲ್ಲವನ್ನು ರೆಡಿ ಮಾಡಿ ಕೈಗೆ ಬಡಿಸಿದ್ದಾರೆ, ತಿನ್ನೋದಷ್ಟೇ ನಮಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ಹೇಗೆ ತಿನ್ನಬೇಕು, ಹೇಗೆ ಜೀರ್ಣಿಸ್ಕೋಬೇಕು, ಹೇಗೆ ಬದುಕಬೇಕು, ಎಲ್ಲ ವಿಚಾರಗಳನ್ನು ನಮಗೆ ಶಾಸ್ತ್ರೀಯವಾಗಿ ಸನಾತನ ಧರ್ಮ ಹೇಳಿಕೊಟ್ಟಿದೆ. ಶಾಸ್ತ್ರ ಬೇರೆ ಅಲ್ಲ, ಸನಾತನ ಧರ್ಮ ಬೇರೆ ಅಲ್ಲ. ಎಲ್ಲವೂ ವಿಶೇಷವಾಗಿ ಒಂದೇ ಅಂತಕ್ಕಂಥ ವಿಚಾರ. ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಹಾಗಾಗಿ ನಮ್ಮದು ಪೂರ್ವದ ಪುಣ್ಯ ನಾವು ಈ ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆ ಸನಾತನ ಧರ್ಮನ ನಾವು ವಿಶೇಷವಾಗಿ ಪಾಲಿಸೋಣ. ಯಾಕಂದರೆ ನಾವು ಯಾವಾಗಲೂ ನಮ್ಮ ಶಾಸ್ತ್ರ ಹೇಳುತ್ತೆ, ನೀವು ವಿಶೇಷವಾಗಿ ನಿಸ್ವಾರ್ಥವಾಗಿ ಬದುಕಿ ಅಂತೇಳಿ. ನಿಸ್ವಾರ್ಥ ಅಂದರೆ ಏನು ಆಯಿತಾ? ಒಂದು ಸಣ್ಣ ಕಾಳು ಅಂದರೆ ಒಂದು ಬೀಜ ನೋಡಿ, ಆ ಬೀಜನ ಬಿತ್ತಾಗ ಅದು ಹುಟ್ಟಬೇಕಾದ್ರೆ ತನ್ನನ್ನು ಹೊಡೆದು ಆ ಬೀಜ ಅಥವಾ ಮೊಳಕೆ ಬಂದು ಆ ಮೊಳಕೆಯಿಂದ ಒಂದು ಮರನ ಸೃಷ್ಟಿ ಮಾಡುತ್ತೆ. ಅದರಿಂದ ಎಲೆ, ಗಿಡ, ಮರ, ಬಳ್ಳಿ, ಹೂವು, ಹಣ್ಣು ಎಲ್ಲನೂ ಕೊಡುತ್ತೆ. ಆದರೆ ಬೀಜ ಕೊನೆಗೆ ಕಾಣೋದೇ ಇಲ್ಲ, ಭೂಮಿಯಲ್ಲಿ ಹೊಡೆದು ನಶಿಸಿ ಹೋಗುತ್ತೆ. ಇದಲ್ವಾ ವಿಶೇಷವಾಗಿ ನಿಸ್ವಾರ್ಥ ಅಂದರೆ? ಈ ನಿಸ್ವಾರ್ಥ ನಾವು ಕಲಿಬೇಕು. ನಾವು ಕಲಿತಾಗ ಮಾತ್ರ ನಾವು ಬದುಕಿಗೊಂದು ಬೆಲೆ, ಬದುಕಿಗೊಂದು ಜೀವನಕ್ಕೊಂದು ಒಂದಷ್ಟು ಬೆಲೆ ಅಂತಕ್ಕಂಥದ್ದು. ವಿಶೇಷವಾಗಿ ಈ ಅಕ್ಟೋಬರ್ ತಿಂಗಳು ಅರ್ಥಾತ್ ಶರತ್ ಋತು ಆಶ್ವಜ ಮಾಸದ ಅಕ್ಟೋಬರ್ ತಿಂಗಳಲ್ಲಿ ಏನು ಫಲಾಫಲಗಳನ್ನು ಕರ್ಕಾಟಕ ರಾಶಿಯವರು ಅನುಭವಿಸ್ತಾರೆ, ಯಾವ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಪಡಿತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಏನು, ಗೋಚಾರದಲ್ಲಿ ಅವರಿಗೆ ಯಾವುದು ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅಂತ ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೆ ಪೂರಕವಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಪ್ರಿಯ ವೀಕ್ಷಕರಿಗೆ, ಪ್ರಿಯ ಬಂಧುಗಳೇ, ನಾವು ಗೋಚಾರನ ಹೇಳಬೇಕಾದ್ರೆ ಕೆಲವ್ರಿಗೆ ಅದು ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಕಾರಣ ಇಷ್ಟೇ, ವಿಶೇಷವಾಗಿ ಗೋಚಾರ ಅಂತಕ್ಕಂಥದ್ದು ರಾಶಿಯ ಚಲನೆ ನಡೀತಕ್ಕಂಥದ್ದು. ಅಂದರೆ ಆ ಮಾಸದ ಚಲಿಸ್ತಕ್ಕಂತಹ ಆ ರಾಶಾಧಿಪತಿಗಳು ಅಥವಾ ಗೋಚಾರದಲ್ಲಿ ನಡೀತಕ್ಕಂತಹ ರಾಶಿ ಅಧಿಪತಿಗಳು ಅಥವಾ ನಕ್ಷತ್ರಗಳು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಯ ಅಧಿಪತಿಗಳನ್ನು ತೊಗೊಂಡು ನಾವು ಹೇಳ್ತಕ್ಕಂಥದ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಮತ್ತು ಅಂಶಗಳನ್ನು ತಗೊಂಡು ವಿಶೇಷವಾಗಿ ನಿಮ್ಮ ದಶೆಗಳನ್ನು ತಗೊಂಡು ಹೇಳ್ತಕ್ಕಂಥದ್ದು ಬೇರೆ. ಇದು ಕೇವಲ ನಿಮ್ಮ ದೈನಂದಿನ ಜೀವನಕ್ಕೆ ಒಂದು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ದಾರಿದೀಪ ಅಂತ ತಿಳ್ಕೊಳ್ಳಿ. ಅದನ್ನು ಗೈಡೆನ್ಸಾಗಿ ತಗೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ವಿಶೇಷವಾಗಿ. ಹಾಗಾದರೆ ಅದರ ಜೊತೆಗೆ ನಮ್ಮ ಈ ತಿಂಗಳು ಈ ರಾಶಿಯವರು ಅರ್ಥಾತ್ ನಮ್ಮ ಕರ್ಕಾಟಕ ರಾಶಿಯವರು ಯಾವ ವಿಚಾರಗಳನ್ನು ಮಾಡಬೇಕು, ಯಾವ ವಿಚಾರಗಳನ್ನು ಮಾಡಬಾರ್ದು, ಮತ್ತು ಎಲ್ಲರಿಗೂ ಅರ್ಥಾತ್ ತನ್ನ ಆರೋಗ್ಯದಿಂದ ಹಿಡಿದು ಮಕ್ಕಳದಿಂದ ಹಿಡಿದು ಮತ್ತು ವೈವಾಹಿಕ ಜೀವನವರೆಗೂ ಏನೆಲ್ಲ ಆಗುತ್ತೆ ತಿಳಿತಾ ಹೋಗೋಣ. ಒಂದು ವಿಶೇಷವಾಗಿ ಈ ಕರ್ಕಾಟಕ ರಾಶಿಯರು ಮನಸ್ಸು ಯಾವಾಗಲೂ ಚಾಪಲ್ಯದಿಂದ ಇರ್ತಕ್ಕಂಥದ್ದು. ಚಂಚಲ ಚಿತ್ರ ಆಗಿರ್ತಕ್ಕಂಥದ್ದು. ತನ್ನ ಮನೆ ಅಂತ ಬಂದಾಗ ಎಲ್ಲವನ್ನು ಬಿಟ್ಟು ಮುಂದೆ ಹೋಗ್ತಾರೆ. ಹಾಗೆ ಹೊರಗಡೆ ಅಂತ ಬಂದಾಗ ಇನ್ನೂ ಮನೆಯವರಿಗಿಂತ ಹೆಚ್ಚಾಗಿ ಅವರು ಅದನ್ನು ನೋಡ್ತಾರೆ, ಸಮಾಜವನ್ನು ನೋಡ್ತಾರೆ. ಹೊರಗಡೆ ಪ್ರಪಂಚದ ಬಗ್ಗೆ ಮನೆಗಿಂತ ಹೊರಗಡೆ ಪ್ರಪಂಚದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಅಥವಾ ಒಳ್ಳೆ ಕೆಡದ ಬಗ್ಗೆ, ಒಳ್ಳೆಯದು ಮತ್ತು ಕೆಡುಕಿನ ಬಗ್ಗೆ ಒಂದಷ್ಟು ಗಮನ ಜಾಸ್ತಿ ಇರ್ತಕ್ಕಂಥದ್ದು. ಅದು ಒಳ್ಳೆಯದೇ, ತುಂಬ ಒಳ್ಳೆಯ ವಿಚಾರನೇ. ಹಾಗಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಅದು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅವ್ರಿಗೆ ಮನಸ್ಸು ಆಗಾಗ ಚಂಚಲತೆಗಳನ್ನು ಕೊಡ್ತಕ್ಕಂಥದ್ದು, ಸ್ಥಿರದಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು. ಇದೆಲ್ಲ ತೊಗೊಂಡಾಗ ಏನಾಗುತ್ತೆ, ಮನುಷ್ಯನಿಗೆ ಸ್ಥಿರತೆ ಯಾರಿಗಿರುತ್ತೋ ಅವ್ರಿಗೆ ಭಗವಂತನೂ ಉರಿತಾನಂತೆ. ಭಗವಂತ ಅಲಿಬೇಕಾದ್ರೆ ಕೃಷ್ಣ ಹೇಳ್ತಾನೆ, ನೀನು ಮನಸ್ಸು ಸ್ಥಿರದಲ್ಲಿ ಇಟ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಅಭ್ಯಾಸನೇ ನಮಗೆ ಸ್ಥಿರತೆ ಇಟ್ಕೊಳ್ತಕ್ಕಂಥದ್ದು. ಪ್ರಾಣಾಯಾಮ ಮಾಡಿ ವಿಶೇಷವಾಗಿ. ಆ ಪ್ರಾಣಾಯಾಮದಿಂದ ವಿಶೇಷವಾಗಿ ನಿಮ್ಮ ಮನಸ್ಸನ್ನು ಚಂಚಲತೆಯನ್ನು ಬಿಟ್ಟು ಸ್ಥಿರದಲ್ಲಿ ಇಟ್ಕೊಳ್ತಕ್ಕಂಥ ಯೋಗನ ಖಂಡಿತ ಕೊಡುತ್ತೆ ಅಂತ ಹೇಳ್ಬೋದು. ಜನ್ಮದಲ್ಲೇ ವಿಶೇಷವಾಗಿ ಈ 18ನೇ ತಾರೀಕು ಗುರು ಬರ್ತಕ್ಕಂಥದ್ದು.
ಜನ್ಮಲ್ಲೇ ಉಚ್ಚ ಸ್ಥಾನದಲ್ಲಿ ವಕ್ರಿಯಾಗಿ ಗುರು ಬರ್ತಕ್ಕಂಥದ್ದು. ಅಲ್ಲಿ ನಿಮಗೆ ಜನ್ಮ ಗುರು ವ್ಯಸನ ಅಂತ ಹೇಳ್ತಕ್ಕಂಥದ್ದು ಅಂತ ವಿಶೇಷವಾಗಿ ಯೋಗವನ್ನು ಕೊಡೋದಿಲ್ಲ, ಆಯಿತಾ. ವಿಶೇಷವಾಗಿ ಯೋಗವನ್ನು ಕೊಡೋದಿಲ್ಲ. ಆದರೆ ದೈವಿಕವಾಗಿ ಅನುಗ್ರಹ ಖಂಡಿತ ಕೊಡುತ್ತೆ. ದೈವಿಕವಾಗಿ ವಿಶೇಷವಾಗಿ ಒಂದಷ್ಟು ಏನಾದರೂ ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತಕ್ಕಂಥ ಮನಸ್ಥಿತಿಗಳನ್ನು ಖಂಡಿತ ಕೊಡುತ್ತೆ. ಆರೋಗ್ಯದಲ್ಲಿ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ವಿಶೇಷವಾಗಿ ಆರೋಗ್ಯದಲ್ಲಿ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸೂರ್ಯ ನಮಸ್ಕಾರವನ್ನು ಮಾಡಿ, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ, ಊಟ ಉಪಚಾರಗಳಲ್ಲಿ ಕಟ್ಟುನಿಟ್ಟಾಗಿರ್ತಕ್ಕಂಥದ್ದು ಒಳ್ಳೆಯದು. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಆಗಬಹುದು. ಹಾಗೆ ಗೊತ್ತಿಲ್ಲದೆ ನಿಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರಿಂದ ನಿಮಗೆ ಬರಬೇಕಾದ ಲಾಭ ನಷ್ಟ ಆಗಬಹುದು. ಆ ಲಾಭ ನಷ್ಟಗಳನ್ನು ಒಂದು ಪಕ್ಕಕ್ಕಿಟ್ಟು ಓಕೆ ಲಾಭ ಪಡಿಬೇಕು ಅಂತಂದಾಗ ವಿಶೇಷವಾಗಿ ಲಕ್ಷ್ಮಿಯ ಒಂದು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಲಕ್ಷ್ಮೀ ನಾರಾಯಣ ಹೃದಯ ಪಠನೆ ಮಾಡ್ತಕ್ಕಂಥದ್ದು, ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ನಿಮ್ಮ ತಾಯಿಯ ವಿಚಾರವನ್ನು ತಗೊಂಡಾಗ ವಿಶೇಷವಾಗಿ ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳಾಗಬಹುದು, ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರಬಹುದು, ಅಥವಾ ಒಂದಷ್ಟು ವಿಶೇಷವಾಗಿ ಸ್ಕಿನ್ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳೇನಾದ್ರು ಆಗಿದ್ದರೆ ಅದು ಅತಿ ಶೀಘ್ರದಲ್ಲಿ ಡಾಕ್ಟ್ರಿಗೆ ತೋರಿಸಿ ಅದರಿಂದ ಒಳ್ಳೆಯದಾಗತ್ತೆ. ಹಾಗೆ ವಿಶೇಷವಾಗಿ ಪಂಚಮಾಧಿಪತಿ ಕುಜನ ತಗೊಂಡಾಗ ಒಂದಷ್ಟು ನಿಮ್ಮ ತಾಯಿಯ ಆರೋಗ್ಯವನ್ನು ನೋಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ತಗೊಂಡಾಗ ಮಕ್ಕಳು ಅಷ್ಟೇ ಒಳ್ಳೆ ಜ್ಞಾನಾರ್ಜನೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಯೋಗನ ಪಡಿತಾರೆ, ಅದರಲ್ಲೇನು ತೊಂದರೆ ಇಲ್ಲ ಅಂತ ಹೇಳಬಹುದು. ಹಾಗೆ ಗುರು ಷಷ್ಠಮಾಧಿಪತಿ ಈ ಜಾತಕದಲ್ಲಿ ಜನ್ಮದಲ್ಲೇ ಇರತಕ್ಕಂಥದ್ದು, ಬಂದರೆ ಆರೋಗ್ಯ ದೊಡ್ಡದಾಗಿ ಕೆಡ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಸ್ವಲ್ಪ ಆಗ್ಬೋದು, ಆಗಲೇಬೇಕು ಅಂತ ಏನೂ ಇಲ್ಲ. ಆ ರೀತಿ ಕಾಣಿಸ್ಕೊಂಡ್ರೆ ಡಾಕ್ಟ್ರ್ ಹತ್ರ ವಿಶೇಷವಾಗಿ ಪರೀಕ್ಷೆ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದು. ಹಾಗೆ ನಿಮ್ಮ ವೈವಾಹಿಕ ಜೀವನ ಸರಾಸರಿ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ, ಮೇಲೆ ಕೆಳಗಡೆ ಹೋಗ್ತಾ ಇರತಕ್ಕಂಥದ್ದು. ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ದೇ ಇರ್ತಕ್ಕಂಥದ್ದೇ ಒಳ್ಳೆಯದು. ನಿಮಗೆ ವಿಶೇಷವಾಗಿ ನಿಮಗೆ ಅರಿವಿಲ್ಲದೆ ಒಂದಷ್ಟು ಆರೋಗ್ಯ ಕೆಡ್ತಕ್ಕಂಥದ್ದು, ಯಾವ ರೀತಿ ಬ್ಯಾಕ್ಟೀರಿಯಾಗಳಿಂದ ಆರೋಗ್ಯ ಕೆಡ್ತಕ್ಕಂಥದ್ದು, ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಗ್ಬೋದು. ಅಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತಿ ತುಂಬ ಇರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಗೆ ಬರಬೇಕಾದ ಭಾಗ್ಯ ಏನಿದೆ ಅದು ಬರುತ್ತೆ, ವಿಳಂಬ ಆಗುತ್ತೆ, ಚಿಂತೆ ಬೇಡ. ಇವತ್ತು ಬರೋ ನಾಳೆ ಆಗ್ಬೋದು, ನಾಳೆ ಬರೋದು ನಾಡೋದಾಗ್ಬೋದು. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಬೇಡ. ಸ್ವಲ್ಪ ಮಟ್ಟಿಗೆ ಭಗವಂತ ನೀನು ಇಟ್ಟಾಗಿ ನಾನು ಇಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಓಂ ದುಮ್ ದುರ್ಗಾಯಿ ನಮಃ ಅಂತಕ್ಕಂಥ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಹೇಳ್ಕೊಳ್ಳಿ. ಅದರ ಜೊತೆಗೆ ಹಂ ಹನುಮತೇ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಸದಾ ನೀವು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗಬೇಕು ಅಂತಂದರೆ ನಿಮ್ಮ ತಾಯಿಯ ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿ, ಆಯಿತಾ. ಅವರಿಗೆ ಸಾಧ್ಯ ಆದರೆ ಒಂದು ಸಿಹಿ ತಿಂಡಿಯನ್ನು ಅವರಿಗೆ ಕೊಟ್ಟು ಮನೆಯಿಂದ ಹೊರಡಿ, ನಿಮ್ಮ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗತ್ತೆ. ಅದರಲ್ಲಿ ಬೇರೆ ಮನಸ್ಥಿತಿನೇ ಬೇಡ, ಚೆನ್ನಾಗಾಗತ್ತೆ, ಒಳ್ಳೆಯದಾಗತಕ್ಕಂಥದ್ದು. ಹಾಗೆ ಲಾಭ ಕಮ್ಮಿ ಆಗುತ್ತೆ ಈ ತಿಂಗಳು, ತುಂಬ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದು ಅಣ್ಣ ತಮ್ಮದಿರಿಗೆ ಖರ್ಚು ಮಾಡ್ತಕ್ಕಂಥದ್ದು, ಅವ್ರ ಮದುವೆ ಆಯಿತು, ಇವ್ರ ಮುಂಜಿ ಆಯಿತು ಅಂಥೇಳಿ ಅವರಿಗೆ ಗಿಫ್ಟ್ಗಳು ಕೊಡುವಂಥದ್ದು, ಈ ಥರ ಸಂದರ್ಭಗಳೆಲ್ಲ ಬರ್ಬೋದು. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯತೆಗಳು. ನೀವು ಲಕ್ಸುರಿ ಲೈಫ್ನ ಕಮ್ಮಿ ಮಾಡಿ. ಲೌಕಿಕವಾಗಿ ನಾವು ಹೇಗೆ ಬದುಕಬೇಕು ಅಂತಂದರೆ ಸರಳವಾಗಿ ಬದುಕನ್ನು ಬದುಕಿ, ಅದರಿಂದ ನಿಮಗೆ ಖರ್ಚು ವೆಚ್ಚಗಳು ತುಂಬ ಕಮ್ಮಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಏನಾದರೂ ಕೆಲಸಗಳನ್ನು ಮಾಡ್ತೀನಿ ಅಂದರೆ ಖಂಡಿತ ಒಳ್ಳೆಯದಾಗತ್ತೆ. ಬುದ್ಧಿವಂತಿಕೆಯಿಂದ ಯಾವ ಥರ ವ್ಯಾಪಾರ ವ್ಯವಹಾರಗಳು ಮಾಡ್ತೀನಿ ಅಂದರೆ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡ್ಬೋದು, ಆದರೆ ಬಹಳ ಕೇರ್ಫುಲ್ಲಾಗಿ ಮಾಡಿ, ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಅಕ್ಟೋಬರ್ ತಿಂಗಳು ಆ ಗ್ರಹ ಅಂತರ್ಗತನಾಗಿರ್ತ ಭಗವಂತ ನಿಮಗೆ ಆಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೈ ಶ್ರೀಮನ್ನಾರಾಯಣ.